ಕರ್ಮ ಹೇಳುತ್ತದೆ ಯಾರನ್ನು ಕೀಳಾಗಿ ನೋಡಬೇಡ ಎಂದು. ಯಾರಿಗೆ ಗೊತ್ತು, ನೀನು ಇಂದು ತುಳಿದ ಹಾಳೆ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತದೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು. ಸೇಡು ಎಂದಿಗೂ ಯಾವುದನ್ನು ಪರಿಹರಿಸೋದಿಲ್ಲ, ಕರ್ಮವು ಪರಿಹರಿಸುತ್ತದೆ. ಜನರು ತಮ್ಮ ತಪ್ಪುಗಳಿಂದ ಓಡಿ ಹೋಗಬಹುದು, ಆದರೆ ಅವರ ಭಯದಿಂದ ಅಲ್ಲ. ಅವರು ನಾಟಕದೊಂದಿಗೆ ಆಡಬಹುದು, ಆದರೆ ಕರ್ಮದೊಂದಿಗೆ ಅಲ್ಲ. ಅವರು ನಿಮಗೆ ಮಾಡಿದ ಕೆಟ್ಟವನ್ನು ನೀವು ಮರೆಯಬಹುದು, ಆದರೆ ಕರ್ಮವು ಮರೆಯುವುದಿಲ್ಲ. ಜೀವನವನ್ನು ಲೆಕ್ಕಾಚಾರ ಮಾಡುವಷ್ಟು ಪ್ರಬುದ್ಧರಾಗಿ. ಕರ್ಮವು ನಿಮ್ಮನ್ನು ನೋಯಿಸುತ್ತದೆ, ಆದರೆ ನಿಮ್ಮನ್ನು ಸಮಾಧಾನಿಸುವುದಿಲ್ಲ. ನಂಬಿರಿ, ನೀವು ಯಾರನ್ನು ಅಷ್ಟು ಉತ್ತಮವಾಗಿ ಸೇಡು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ, ಕರ್ಮ ತೀರಿಸಿಕೊಳ್ಳುವಷ್ಟು. ಕರ್ಮವನ್ನು ಕಡಿಮೆ ಎಂದು ಅಂದಾಜು ಮಾಡಬೇಡಿ, ಅದು ನಿಮ್ಮನ್ನೇ ಮರೆಯುವಂತೆ ಮಾಡಬಹುದು. ಕರ್ಮದ ಹತ್ತಿರ ಕಾಗದ ಇಲ್ಲ, ಕಾನೂನು ಇಲ್ಲ, ಪುಸ್ತಕವೂ ಇಲ್ಲ, ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವೂ ಇರುತ್ತದೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಅಧರ್ಮದಿಂದ ಶತ್ರು ಹಲವಾರು ಬಾರಿ ಗೆಲ್ಲಬಹುದು, ಆದರೆ ಕೆಲವು ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದು ಬಯಸದೇ ಇರೋ ಮನಸ್ಸುಗಳಿಗೆ ನೀವು ಪಾಪವನ್ನು ಕಳೆಯಲು 10 ದೇವಸ್ಥಾನಗಳಲ್ಲಿ ಸುತ್ತಾಡಿದರೂ ಏನು ಫಲ? ನೀವು ಮಾಡಿರುವ ಕರ್ಮದ ಫಲ ನಿಮ್ಮ ಬೆನ್ನತ್ತೇ ಇರುತ್ತೆ. ಕರ್ಮ ಎನ್ನುವುದು ರಬ್ಬರ್ ಬ್ಯಾಂಡ್ ಹಾಗೆ, ಯಾರು ಶುರು ಮಾಡುತ್ತಾರೋ ಅವರಿಗೆ ಕೊನೆಗೆ ಏಟು ಬೀಳುತ್ತದೆ. ಹಿಂದೆ ಅಪ್ಪ ಮಾಡಿದ ಕರ್ಮ ಮಕ್ಕಳಿಗೆ ಬರುತ್ತಿತ್ತಂತೆ, ಆದರೆ ಈಗ ಹಾಗಲ್ಲ. ಯಾರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಕರ್ಮ ಯಾವುದನ್ನು ಇಟ್ಟುಕೊಳ್ಳಲ್ಲ, ಹಿಂತಿರುಗಿ ಕೊಡುತ್ತದೆ. ಕರ್ಮ ಯಾವಾಗಲೂ ಕೆಟ್ಟದ್ದಲ್ಲ. ನೀವು ಒಳ್ಳೆಯದನ್ನು ಮಾಡಿದರೆ ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮೊಂದಿಗೆ ಎಷ್ಟು ಒಳ್ಳೆಯದಾಗುತ್ತದೆ. ಕೆಟ್ಟ ಕರ್ಮಗಳನ್ನು ಮಾಡಿ ನನಗೆ ಒಳಿತಾಗಲಿ ಎಂದು ಎಷ್ಟೇ ಪೂಜೆ ಜಪ ತಪ ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಮಾಡಿದ ಕರ್ಮಗಳನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ, ಕರ್ಮಕ್ಕೆ ಆ ಅವಕಾಶವನ್ನು ಕೊಡಿ. ಕರ್ಮ ಹೇಳುತ್ತದೆ, ಇವತ್ತು ನೀನು ಏನು ಮಾಡುತ್ತಿದೆಯೋ, ಏನು ಕೊಡುತ್ತಿದೆಯೋ ಅದನ್ನೇ ಮುಂದೊಂದು ದಿನ ನಾನು ನಿನಗೆ ಹಿಂತಿರುಗಿಸುತ್ತೇನೆ. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ. ಕರ್ಮ ಹೇಳುತ್ತದೆ, ನೀವು ನೋವನ್ನು ಕೇಂದ್ರೀಕರಿಸಿದರೆ ನೀವು ಬಳಲುತ್ತಲೇ ಇರುತ್ತೀರಿ. ನೀವು ಕಡಿಮೆ ಗಮನ ಹರಿಸಿದರೆ ನೀವು ಬೆಳೆಯುತ್ತಲೇ ಇರುತ್ತೀರಿ. ಯಾರಾದರೂ ನನಗೆ ಕೆಡುಕನ್ನು ಮಾಡಿದರೆ ಅದು ಅವರ ಕರ್ಮ. ನಾನು ಯಾರ ಕೆಡುಕನ್ನು ಬಯಸದೇ ಇರುವುದು ನನ್ನ ಧರ್ಮ. ನಾಟಕದ ಬದುಕನ್ನು ಸೃಷ್ಟಿಸಿಕೊಂಡವರಿಗೆ ಕರ್ಮ ಪಾಠ ಕಲಿಸುವುದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.